ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತಾ ಪ್ರಿಯಾ ಸೂಪರ್ ಟಿಪ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗೇ ಇರಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಒಂದು ಸೂಪರ್ ಡೂಪರ್ ಆಗಿರುವಂತಹ ವೆಯ್ಟ್ ಲಾಸ್ ಡ್ರಿಂಕ್, ಸಮ್ಮರ್ ವೆಯ್ಟ್ ಲಾಸ್ ಡ್ರಿಂಕ್. ಈ ವೆಯ್ಟ್ ಲಾಸ್ ಡ್ರಿಂಕ್ ನೀವು ಕುಡಿಯೋದ್ರಿಂದ ಇದರಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್ ಎಲ್ಲ ಡೈರೆಕ್ಟಾಗಿ ನಮ್ಮ ಬಾಡಿಗೆ ಅಬ್ಸರ್ವ್ ಆಗುತ್ತೆ, ನಮ್ಮ ಮೆಟಬಾಲಿಸಮ್ ಬೂಸ್ಟ್ ಮಾಡುತ್ತೆ ಆ್ಯಂಡ್ ನಮ್ಮ ಇಮ್ಯುನಿಟಿ ಕೂಡ ಜಾಸ್ತಿ ಆಗುತ್ತೆ. ಏಕೆಂದರೆ ಇವಾಗ ವೆದರ್ ಚೇಂಜ್ ಆಗ್ತಾ ಇದೆ ಆ್ಯಂಡ್ ನಮ್ಮ ಇಮ್ಯುನಿಟಿ ಕೂಡ ಸ್ವಲ್ಪ ಕಡಿಮೆ ಆಗ್ಬೋದು ಆ್ಯಂಡ್ ನಮಗೆ ಹೆಲ್ತ್ ಇಶ್ಯೂಸ್ ಕೂಡ ಆಗ್ಬೋದು. ಸೊ ಇದರಿಂದ ಈ ವೆಯ್ಟ್ ಲಾಸ್ ಡ್ರಿಂಕ್ ಕುಡಿಯೋದ್ರಿಂದ ನಮ್ಮ ಹೆಲ್ತ್ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಆ್ಯಂಡ್ ಈ ವೆದರ್ಗೆ ತುಂಬ ಬೆಸ್ಟ್ ಆ್ಯಂಡ್ ಹೇಳಿ ಮಾಡಿಸಿರುವಂಥ ವೆಯ್ಟ್ ಲಾಸ್ ಡ್ರಿಂಕ್. ಆ್ಯಂಡ್ ಜೊತೆಗೆ ಇದೆಲ್ಲ ಹೆಲ್ತ್ ಬೆನಿಫಿಟ್ ಜೊತೆಗೆ, ಯಾಕೆಂದರೆ ನಮ್ಮ ಗಟ್ ಹೆಲ್ತ್ ಚೆನ್ನಾಗಿದ್ದರೆ ನಮ್ಮ ವೆಯ್ಟ್ ಲಾಸ್ ಜರ್ನಿ ಫಾಸ್ಟ್ ಆಗುತ್ತೆ, ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ, ನಮ್ಮ ಮೆಟಬಾಲಿಸಮ್ ಬೂಸ್ಟ್ ಆಗುತ್ತೆ ಆ್ಯಂಡ್ ಇಮ್ಯುನಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಇದೆಲ್ಲವೂ ಚೆನ್ನಾಗಿದ್ದರೆ ನಮ್ಮ ವೆಯ್ಟ್ ಲಾಸ್ ತುಂಬ ಫಾಸ್ಟಾಗಿ ಆಗುತ್ತೆ. ಆ್ಯಂಡ್ ಎಸ್ಪೆಷಲಿ ಈ ವೆಯ್ಟ್ ಲಾಸ್ ಡ್ರಿಂಕ್ ಇದು ತಿನ್ನಬೇಕು ಅನ್ನೋ ಕ್ರೇವಿಂಗ್ನ ಎಲ್ಲ ಈ ವೆಯ್ಟ್ ಲಾಸ್ ಡ್ರಿಂಕ್ ಸಾಯಿಸುತ್ತೆ. ಅಂದರೆ ನಿಮ್ಮ ಅಪೆಟೈಟ್ನ ಇದು ಕಡಿಮೆ ಮಾಡುತ್ತೆ, ಝೀರೋ ಮಾಡುತ್ತೆ. ಅಂಥ ಬೆಸ್ಟ್ ಆಗಿರುವಂಥ ಮಾರ್ನಿಂಗ್ ವೆಯ್ಟ್ ಲಾಸ್ ಡ್ರಿಂಕ್. ಆ್ಯಂಡ್ ನಿಮ್ಮ ಬೆಲ್ಲಿ ಫ್ಯಾಟ್ ಕೂಡ ತುಂಬ ಕಡಿಮೆ ಮಾಡುತ್ತೆ. ಆ್ಯಂಡ್ ಜಸ್ಟ್ ಇದನ್ನು ಫ್ಯೂ ವೀಕ್ಸ್ ತಗೊಳ್ಳಿ ಅಷ್ಟೇ, ಒಂದು ಕೆಲವೇ ವಾರಗಳಲ್ಲಿ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ನಿಮ್ಮ ಬೆಲ್ಲಿ ಫ್ಯಾಟ್ ಕಡಿಮೆ ಆಗೋದನ್ನು ನೀವು ನೋಟಿಸ್ ಮಾಡ್ತೀರಾ, ಓವರ್ ಆಲ್ ಬಾಡಿ ಫ್ಯಾಟ್ ಕೂಡ ಕಡಿಮೆ ಆಗುತ್ತೆ ಆ್ಯಂಡ್ ನಿಮ್ಮ ಹೆಲ್ತ್ ಕೂಡ ಇಂಪ್ರೂವ್ ಆಗೋದನ್ನು ನೀವು ನೋಟಿಸ್ ಮಾಡ್ತೀರಾ. ಇದ್ರ ಜೊತೆಗೆ ನಿಮ್ಮ ಕೂದಲು, ನಿಮ್ಮ ಕಣ್ಣು, ನಿಮ್ಮ ಸ್ಕಿನ್ ಇದೆಲ್ಲವೂ ಓವರ್ ಆಲ್ ಎಲ್ಲವೂ ಇಂಪ್ರೂವ್ ಆಗೋದನ್ನು ನೋಟಿಸ್ ಮಾಡ್ತೀರಾ. ಆ್ಯಂಡ್ ಈ ವೆಯ್ಟ್ ಲಾಸ್ ಡ್ರಿಂಕ್ ನಿಮ್ಮ ಕಣ್ಣಿನ ಸೈಟ್ ಇದ್ದರೆ, ನೀವು ಸ್ಪೆಕ್ಸ್ ಹಾಕ್ತಾ ಇದ್ದರೆ, ನೀವು ನೆಕ್ಸ್ಟ್ ಇದನ್ನು ಒಂದು ಫ್ಯೂ ವೀಕ್ಸ್ ತಗೊಳ್ಳಿ. ನೆಕ್ಸ್ಟ್ ನೀವು ಡಾಕ್ಟರ್ ಐ ಚೆಕಪ್ಗೆ ಹೋದಾಗ ನಿಮ್ಮ ಪವರಲ್ಲಿ ನೀವು ಇಂಪ್ರೂವ್ಮೆಂಟ್ ನೋಡ್ತೀರಾ, ನಿಮ್ಮ ಐ ಸೈಟ್ನಲ್ಲಿ ಇಂಪ್ರೂವ್ಮೆಂಟ್ ನೋಡ್ತೀರಾ. ನೀವು ಗ್ಲಾಸಸ್ ಕೂಡ ಚೇಂಜ್ ಮಾಡುವಂಥ ಚಾನ್ಸಸ್ ಕೂಡ ಬರಬಹುದು, ಯಾಕಂದರೆ ನಿಮ್ಮ ಐ ಸೈಟ್ ಇಂಪ್ರೂವ್ ಆಗಿರುತ್ತೆ. ಸೊ ನಂಬರ್ ಸ್ವಲ್ಪ ರೆಡ್ಯೂಸ್ ಕೂಡ ಆಗಿರುತ್ತೆ. ಸೊ ಅಂಥ ಬೆಸ್ಟಾಗಿ ವರ್ಕ್ ಮಾಡುವಂಥ ವೆಯ್ಟ್ ಲಾಸ್ ಡ್ರಿಂಕ್. ಸೊ ಜಾಸ್ತಿ ಮಾತಾಡೋದು ಬೇಡ, ವಿತೌಟ್ ಎನಿ ಫರ್ದರ್ ಡು ಲೆಟ್ಸ್ ಡೈವ್ ಇನ್ ಟು ದ ವಿಡಿಯೋ. ಮೊದಲು ಒಂದು ಚಿಕ್ಕ ಜಾರ್ ತಗೊಳ್ಳಿ. ನಾವು ಮಸಾಲ ಪೌಡರ್ ಡ್ರೈ ಗ್ರೈಂಡ್ ಮಾಡ್ಕೋತೀವಲ್ಲ ಪೌಡರ್ ಥರ, ಸೊ ಅದೇ ಜಾರ್ ಬೇಕಿದಕ್ಕೆ. ಸೊ ಅದಕ್ಕೆ ಚಿಯಾ ಸೀಡ್ಸ್ ಇರುತ್ತಲ್ಲ, ಚಿಯಾ ಸೀಡ್ಸ್ನ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇಷ್ಟೇ ಅಳತೆ ಅಂತ ಏನೂ ಇಲ್ಲ, ಯಾಕಂದರೆ ನಾವು ಇದನ್ನು ಜಾಸ್ತಿ ಕೂಡ ಮಾಡಿ ಇಟ್ಕೋಬೋದು. ವಾರಕ್ಕೊಂದ್ಸಲ ನಿಮಗೆ ಒಂದು 10 ಸ್ಪೂನ್ಸ್ ಅಥವಾ 20 ಸ್ಪೂನ್ಸ್ ಬೇಕಿದ್ರೆ ಅಷ್ಟು ಮಾಡಿ ಇಟ್ಕೋಬಹುದು. ಇದನ್ನು ಡ್ರೈ ಆಗಿ ಗ್ರೈಂಡ್ ಮಾಡ್ತಾ ಇದ್ದೀನಿ. ಗ್ರೈಂಡ್ ಮಾಡಿದ ಮೇಲೆ ಅದರ ಔಟರ್ ಶೆಲ್ಲೆಲ್ಲ ಬ್ರೇಕ್ ಆಗುತ್ತೆ, ಅಂದರೆ ಕಟ್ಟಾಗಿ ಪೌಡರ್ ಆಗಿ ಈ ರೀತಿ ಪೌಡರ್ ಆಗುತ್ತೆ, ತರಿ ಆಗುತ್ತೆ, ಕಂಪ್ಲೀಟ್ ನೈಸ್ ಪೌಡರ್ ಆಗೋದಿಲ್ಲ. ಇದು ತುಂಬ ಇಂಪಾರ್ಟೆಂಟ್. ನಾವೇನಕ್ಕೆ ಚಿಯಾ ಸೀಡ್ಸ್ನ ಪೌಡರ್ ಮಾಡ್ಕೊಂಡಿದ್ದೀವಿ ಅಂದರೆ ಅದರಲ್ಲಿರೋವಂಥ ಔಟರ್ ಶೆಲ್ ಇರುತ್ತಲ್ಲ ಅದು ಬ್ರೇಕ್ ಆಗುತ್ತೆ ಆ್ಯಂಡ್ ಡೈರೆಕ್ಟಾಗಿ ನಮ್ಮ ಬಾಡಿಗೆ ಅದರ ನ್ಯೂಟ್ರಿಯೆಂಟ್ಸ್ ಎಲ್ಲ ನಾವು ಚಿಯಾ ಸೀಡ್ಸ್ನ ಹಾಗೆ ನೀರಲ್ಲಿ ನೆನೆಸ್ಬಿಟ್ಟು ತಗೋಬಹುದು ಅಂತ ನಿಮಗೆ ಡೌಟ್ ಬರ್ಬೋದು. ಹಾಗೆ ತಗೊಂಡ್ರೆ ಅದರಲ್ಲಿರೋಂಥ ನ್ಯೂಟ್ರಿಯೆಂಟ್ಸ್ ಅಷ್ಟೊಂದು ನಮ್ಮ ಬಾಡಿಗೆ ಅಬ್ಸರ್ವ್ ಆಗೋದಿಲ್ಲ, ಹಾಗೆ ಫ್ಲಶ್ ಔಟ್ ಆಗಿಬಿಡುತ್ತೆ. ಸೊ ಈ ರೀತಿ ತಗೊಂಡ್ರೆ ನಮ್ಮ ಬಾಡಿಗೆ ಕಂಪ್ಲೀಟ್ಲಿ ನ್ಯೂಟ್ರಿಯೆಂಟ್ಸ್ ಹೋಗುತ್ತೆ. ಸೊ ಇದನ್ನು ಒಂದು ಗ್ಲಾಸ್ ಜಾರ್ನಲ್ಲಿ ನಾನು ಸ್ಟೋರ್ ಮಾಡಿ ಇಟ್ಕೋತಿದ್ದೀನಿ. ನೀವು ಯಾವ ಬಾಕ್ಸ್ನಲ್ಲಿ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೋಬಹುದು. ಆ್ಯಂಡ್ ನೆಕ್ಸ್ಟ್ ನಾನು ಜಿಂಜರ್ ತಗೋತಾ ಇದ್ದೀನಿ. ಒಂದು ಇಂಚಷ್ಟು ಜಿಂಜರ್ ಸಾಕು. ನಾನು ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ, ಬಟ್ ಇದರಲ್ಲಿ ನಾನು ಒಂದು ಅರ್ಧದಷ್ಟು ಮಾತ್ರ ಯೂಸ್ ಮಾಡ್ತೀನಿ ಅಷ್ಟೇ. ನೋಡಿ, ಜಿಂಜರ್ ಚೆನ್ನಾಗಿ ವಾಶ್ ಮಾಡಿಕೊಂಡು ಇದನ್ನು ಪೀಸಸ್ ಮಾಡ್ಕೊಳ್ಳಿ, ಅಥವಾ ನೀವು ತುರಿದ್ಬಿಟ್ಟು ಬೇಕಾದರೂ ಯೂಸ್ ಮಾಡ್ಕೋಬೋದು, ಅಥವಾ ಇದ್ರ ಜ್ಯೂಸ್ ಕೂಡ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ 2 ಗ್ಲಾಸ್ ತಗೊಳ್ಳಿ, 2 ಲೋಟ. ಒಂದು ಗ್ಲಾಸಿಗೆ ಒಂದು ಚಕ್ಕೆ ಹಾಕಿ ಆ್ಯಂಡ್ ಜಿಂಜರ್ ಇಟ್ಕೊಂಡಿದ್ವಲ್ಲ ಪೀಸಸ್ ಮಾಡಿ ಅದನ್ನು ಹಾಕಿ. ಆ್ಯಂಡ್ ಒಂದು 3/4 ಸ್ಪೂನಷ್ಟು, ಅರ್ಧದಿಂದ 3/4 ಟೇಬಲ್ ಸ್ಪೂನ್ ಅಷ್ಟು ನಾನು ಗ್ರೌಂಡೆಡ್ ಚಿಯಾ ಸೀಡ್ನ ಹಾಕ್ತಿದ್ದೀನಿ. 1 ಗ್ಲಾಸ್ ನೀರು ತಗೊಂಡು ಅರ್ಧದ ಗ್ಲಾಸ್ ಅದಕ್ಕೆ ಹಾಕಿಬಿಟ್ಟು ಕ್ಲೋಸ್ ಮಾಡಿ ಹೋಲ್ ನೈಟ್, ಓವರ್ ನೈಟ್ ಇದನ್ನು ಹಾಗೆ ಬಿಟ್ಬಿಡಿ. ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದ ಮೇಲೆ ನೀವು ನೆಕ್ಸ್ಟ್ ಇದನ್ನು 1 ಗ್ಲಾಸ್ ತಗೊಳ್ಳಿ. 1 ಗ್ಲಾಸಿಗೆ ಇದೆರಡನ್ನು ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಸೋಕ್ ಮಾಡಿದ ಮೇಲೆ ಓವರ್ ನೈಟ್ ಚಕ್ಕೆ ಕೂಡ ಅದ್ರ ಕಲರೆಲ್ಲ ಬಿಟ್ಟಿದೆ, ಅದರ ಪ್ರಾಪರ್ಟೀಸ್ನೆಲ್ಲ ಬಿಟ್ಟಿದೆ. ನೆಕ್ಸ್ಟ್ ಅದನ್ನು ಫಿಲ್ಟರ್ ಮಾಡ್ಕೊಳ್ಳಿ. ಬಟ್ ನಾನು ಚಕ್ಕೆನ ಬಿಸಾಕೋದಿಲ್ಲ, ಯಾಕಂದರೆ ನಾನು ಆಮೇಲೆ ಹೇಳ್ತೀನಿ ಚಕ್ಕೆ ಏನು ಮಾಡ್ತೀನಿ ಅಂತ. ಆ್ಯಂಡ್ ಚಿಯಾ ಸೀಡ್ ಕೂಡ ಚೆನ್ನಾಗಿ ಜೆಲ್ ಫಾರ್ಮಲ್ಲಿ ಆಗಿರುತ್ತೆ, ಅದು ಕೂಡ ಅದನ್ನು ಹಾಕಿ. ನೀವು ಬೇಕಿದ್ರೆ, ನಾನು ನೆನೆಸೋದಕ್ಕೆ ಅಷ್ಟೊಂದು ಟೈಮ್ ಇಲ್ಲ ಚಕ್ಕೆ ಆ್ಯಂಡ್ ಜಿಂಜರ್ನ ಅಂತ ಅಂದರೆ, ನೀವು ಬೇಕಿದ್ರೆ ನೆಕ್ಸ್ಟ್ ಡೇ ಅದನ್ನು ಚೆನ್ನಾಗಿ ಕುದಿಸಿಬೇಕು, ಬೇಕಾದರೂ ಆ ನೀರನ್ನ ನೀವು ಯೂಸ್ ಮಾಡ್ಕೋಬೋದು. ಇದು ತುಂಬ ಸಿಂಪಲ್ ಆ್ಯಂಡ್ ಈಸಿ ವೇ. ನಾನು ಅದಕ್ಕೆ ಸ್ವಲ್ಪ ಬಿಸಿಯಾಗಿರೋಂಥ ನೀರು ಹಾಕ್ತಾಯಿದ್ದೀನಿ ಆ್ಯಂಡ್
ನಿಂಬೆಹಣ್ಣಿನ ರಸ ಹಿಂಡ್ತಾ ಇದ್ದೀನಿ. ಇದಕ್ಕೆ ಈಗ ಆಪ್ಷನ್ ಎರಡಿದೆ. ನಿಮಗೆ ಸ್ಕಿನ್ ಆ್ಯಂಡ್ ಹೇರ್ ತುಂಬ ಚೆನ್ನಾಗಿ ಆಗಬೇಕು ಅಂದರೆ ಪ್ರತಿ ದಿವಸ ಒಂದು ಆಮ್ಲ ತಗೊಳ್ಳಿ, ಅಂದರೆ ಬೆಟ್ಟದ ನೆಲ್ಲಿಕಾಯಿ ತುರಿದ್ಬಿಟ್ಟು ಅದಕ್ಕೆ ಹಾಕ್ಕೊಳ್ಳಿ, ಅಥವಾ ನೀವು ಮುಂಚೆನೇ ಜ್ಯೂಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೋಬೋದು. ಅದನ್ನು ಒಂದು 2-3 ಸ್ಪೂನ್ ಯೂಸ್ ಮಾಡ್ಕೊಳ್ಳಿ. ನಮ್ಮ ಹತ್ರ ಆಮ್ಲ ಇಲ್ಲ ಅಂತ ಅಂದರೆ ಜಸ್ಟ್ ಲೆಮನ್ ಜ್ಯೂಸ್ ಕೂಡ ಹಾಕ್ಕೋಬೋದು. ಆಮೇಲೆ ಆ್ಯಪಲ್ ಸೈಡರ್ ವಿನೆಗರ್ ಹಾಕ್ಕೊಂಡ್ರೂ ಕೂಡ ತುಂಬ ಒಳ್ಳೆಯದು ಗಟ್ ಹೆಲ್ತ್ಗೆ. ಇದನ್ನು ಮಿಕ್ಸ್ ಮಾಡಿಬಿಟ್ಟು ಕುಡೀರಿ. ಇದನ್ನು ಬಿಸಿಯಾಗಿ ಕುಡೀರಿ, ಅಂದರೆ ಉಗುರು ಬೆಚ್ಚಗಿರಬೇಕು, ತುಂಬ ಬಿಸಿ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ನೆಕ್ಸ್ಟ್ ಬೆಳಗ್ಗೆ ಇದನ್ನು ಖಾಲಿ ಹೊಟ್ಟೆಗೆ ಕುಡೀರಿ. ತುಂಬ ಸಖತ್ತಾಗಿರುತ್ತೆ. ನೀವು ನನಗೆ ಥ್ಯಾಂಕ್ಸ್ ಹೇಳ್ತೀರಾ, ಅಷ್ಟು ಚೆನ್ನಾಗಿ ನಿಮ್ಮ ಬಾಡಿ ಇದಕ್ಕೆ ರಿಯಾಕ್ಟ್ ಆಗುತ್ತೆ. ನಿಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ, ನಿಮ್ಮ ಸ್ಕಿನ್ ಚೆನ್ನಾಗಿರುತ್ತೆ, ಕಣ್ಣಂತೂ ತುಂಬ ಸೂಪರ್ ಆಗಿರುತ್ತೆ. ಆ್ಯಂಡ್ ನಿಮ್ಮ ವೆಯ್ಟ್ ಲಾಸ್ ಕೂಡ 100% ತುಂಬ ಚೆನ್ನಾಗಿ ಆಗುತ್ತೆ. ಬೆಲ್ಲಿ ಫ್ಯಾಟ್ ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ನೆಕ್ಸ್ಟ್ ನಾನು ಚಕ್ಕೆ ಉಳಿಸ್ಕೊಂಡಿದ್ನಲ್ಲ, ಇದೆಲ್ಲ ಕುಡಿದಿದ್ದಾದಮೇಲೆ ನಾನು ಚಕ್ಕೆ ಕೂಡ ಅಗದ್ಬಿಟ್ಟು ತಿಂತೀನಿ. ಅದ್ರ ಬೆನಿಫಿಟ್ಸ್ ಕೂಡ ನಮ್ಮ ಬಾಡಿಗೆ ಹೋಗಲಿ ಅಂತ. ನೋಡಿದ್ರೆ ಅಲ್ವಾ ಫ್ರೆಂಡ್ಸ್, ತುಂಬ ಈಸಿ ಆ್ಯಂಡ್ ಬೆಸ್ಟ್ ಆಗಿರುವಂಥ ವೆಯ್ಟ್ ಲಾಸ್ ಡ್ರಿಂಕ್ ಇದು. ಈಸಿಯಾಗಿ ನಾವು ರಾತ್ರಿ ಇದನ್ನು ಮಾಡಿ ಇಟ್ಬಿಡಿ, ಬೆಳಗ್ಗೆ ಜಸ್ಟ್ ಬಿಸಿನೀರು ಹಾಕೊಳ್ಳಿ ಆ್ಯಂಡ್ ಕುಡೀರಿ. ಆ್ಯಂಡ್ ದಟ್ಸ್ ಇಟ್. ನಿಮಗೆ ಡೌಟ್ ಬರ್ಬೋದು, ನಾನು ಸಬ್ಜಾ ಸೀಡ್ಸ್ ಯೂಸ್ ಮಾಡ್ಬೋದಾ ಅಂತ. ಇದು ಚಿಯಾ ಸೀಡ್ಸ್ ಅಷ್ಟೇ, ಚಿಯಾ ಸೀಡ್ಸ್ನೇ ಯೂಸ್ ಮಾಡಿ. ಇದು ಆಲ್ಟರ್ನೇಟ್ ಸಬ್ಜಾ ಸೀಡ್ಸ್ ಅಂತ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಆ್ಯಂಡ್ ನೆಕ್ಸ್ಟ್ ಇದನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲೇ ತಗೋಬೇಕಾಗುತ್ತೆ. ಆ್ಯಂಡ್ ಸಮ್ಮರಿಗೆ ಹೇಳಿ ಮಾಡಿಸಿರುವಂತಹ ವೆಯ್ಟ್ ಲಾಸ್ ಡ್ರಿಂಕ್ ಇದು. ತುಂಬ ಜನ ಕೇಳ್ಬೋದು, ನನಗೆ ಜಿಂಜರ್ ಆ್ಯಂಡ್ ಇಲ್ಲಿ ಚಕ್ಕೆ ಹಾಕಿದ್ದೀವಿ, ಅದು ಸ್ವಲ್ಪ ಹೀಟ್ ಆಗಲ್ವಾ ಬಾಡಿಗೆ ಅಂತ. ಸೊ ಆ ಹೀಟ್ ಮಾಡೋ ಅಂಥ ಪ್ರಾಪರ್ಟಿ ಎಲ್ಲ ಈ ಚಿಯಾ ಸೀಡ್ಸ್ ಕೂಲ್ ಮಾಡುತ್ತೆ, ಅದನ್ನು ಕಾಂಪನ್ಸೇಟ್ ಮಾಡುತ್ತೆ. ಸೊ ಚಿಯಾ ಸೀಡ್ಸ್ ಕೂಲ್ ಆ್ಯಂಡ್ ಪ್ರಾಪರ್ಟಿ, ನ್ಯಾಚುರಲ್ ಆದ ಕೂಲ್ ಆ್ಯಂಡ್ ಪ್ರಾಪರ್ಟಿ ಇದೆ ಇದರಲ್ಲಿ. ಆ್ಯಂಡ್ ಬಾಡಿಗೆ ತುಂಬ ಒಳ್ಳೆ ಹೈಡ್ರೇಷನ್ ಕೂಡ ಪ್ರೊವೈಡ್ ಮಾಡುತ್ತೆ. ಆ್ಯಂಡ್ ಜೊತೆಗೆ ನಮಗೆ ತುಂಬ ಬೆಸ್ಟ್ ನ್ಯೂಟ್ರಿಯೆಂಟ್ಸ್ ಕೂಡ ಕೊಡುತ್ತೆ ಇದು. ಸೊ ಟ್ರಸ್ಟ್ ಮೀ, ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಇದನ್ನು ಒಂದು ಜಸ್ಟ್ ಒಂದು 2 to 3 ವೀಕ್ಸ್ ಫಾಲೋ ಮಾಡಿ ನೋಡಿ ವಿತ್ ಡಯಟ್, ಕ್ಯಾಲರಿ ಡಿಫಿಸಿಟ್. ತುಂಬ ಜನ ಕ್ಯಾಲರಿ ಡಿಫಿಸಿಟ್ ಅಂದರೆ ಏನು ಅಂತ ಗೊತ್ತಿಲ್ಲ. ಸೊ ಡಯಟ್ ಮಾಡಿ, ತುಂಬ ಆಯಿಲಿ ಫುಡ್ ತಿನ್ನೋಕ್ಕೆ ಹೋಗಬೇಡಿ, ಆಮೇಲೆ ಜಂಕ್ ತಿನ್ನೋಕ್ಕೆ ಹೋಗಬೇಡಿ, ಹೊರಗಡೆ ಊಟ ಮಾಡೋಕ್ಕೆ ಹೋಗಬೇಡಿ. ಅಕಸ್ಮಾತ್ ಹೊರಗಡೆ ಅನಿವಾರ್ಯ ನೀವು ಊಟ ಮಾಡಲೇಬೇಕು ಅನ್ನೋ ಹಾಗಿದ್ರೆ ಆದಷ್ಟು ಹೆಲ್ದಿ ಆಗಿರೋದನ್ನೇ ಚೂಸ್ ಮಾಡಿ, ಆ್ಯಂಡ್ ಲೋ ಕ್ಯಾಲರಿ ಇರೋದನ್ನೇ ಚೂಸ್ ಮಾಡಿ. ಆ್ಯಂಡ್ 80% ಅಷ್ಟು ಮಾತ್ರ ತಿನ್ನಿ, ನಿಮ್ಮ ಹೊಟ್ಟೆಯಲ್ಲಿ 80% ತಿನ್ನಿ, 20% ಜಾಗ ಇಟ್ಕೊಳ್ಳಿ. ಸೊ ಅದೇ ರೀತಿ ತಿನ್ನಿ, ಹೊಟ್ಟೆ ಬಿರಿಯೋಗಿ ತಿಂತಾರೆ ಅಂತ ಹೇಳ್ತಾರಲ್ಲ, ಸೊ ಆ ಥರ ತಿನ್ನೋದಕ್ಕೆ ಹೋಗಬೇಡಿ. ಆ್ಯಂಡ್ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಲೈಫ್ ಸ್ಟೈಲಲ್ಲಿ ನೀವು ಆ್ಯಕ್ಟಿವ್ ಆಗಿರಿ. ಒಂದು ಮನೆ ಕೆಲಸ ಮಾಡಿ ಅಥವಾ ಜಾಸ್ತಿ ಮನೆ ಕೆಲಸ ಮಾಡಿ ಅಂತ ಹೇಳ್ತೀನಿ. ಅಕಸ್ಮಾತ್ ಎಕ್ಸಸೈಸ್ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ, ಅಥವಾ ವಾಕಿಂಗ್ ಮಾಡಿ. 8,000 to 10,000 ವಾಕಿಂಗ್ ಮಾಡಿದ್ರೆ ದಿ ಬೆಸ್ಟ್ ಅಂತ ಹೇಳ್ತೀನಿ. ಅಷ್ಟಾಗೋದಿಲ್ಲ ಅಂದರೆ ಅಟ್ಲೀಸ್ಟ್ 6,000 ಸ್ಟೆಪ್ಸ್ ಆದರೂ ಕಂಪ್ಲೀಟ್ ಮಾಡಿ ಎವ್ರಿ ಡೇ. ಅದಾದಮೇಲೆ ನಿಮಗೆ ಎಕ್ಸಸೈಸ್ ಮಾಡೋದಕ್ಕೆ ಟೈಮ್ ಇದ್ದರೆ ಅಥವಾ ಎಕ್ಸಸೈಸ್ ಮಾಡೋಕ್ಕೆ ಇಷ್ಟ ಇದ್ದರೆ ಎಕ್ಸಸೈಸ್ ಮಾಡಿ, ಸಿಂಪಲ್ ಎಕ್ಸಸೈಸ್ ಮಾಡಿ. ನಾನು ರೀಸೆಂಟ್ಲಿ ಒಂದು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಆ್ಯಂಡ್ ಮೋಸ್ಟ್ ಆಫ್ ದೆಮ್ ಈಗ ಹೇಳ್ತಾ ಇದ್ದೀನಿ, ಸ್ವಲ್ಪ ವೆಯ್ಟ್ ಇನ್ಕ್ಲೂಡ್ ಮಾಡಿ ನಿಮ್ಮ ಎಕ್ಸಸೈಸ್ನಲ್ಲೇ ಅಂತ ಹೇಳ್ತೀನಿ. ನೀವೆಷ್ಟು ವೆಯ್ಟ್ ಇನ್ಕ್ಲೂಡ್ ಮಾಡ್ತಿರಲ್ಲ ಅಷ್ಟು ಬೇಗ ನಿಮ್ಮ ವೆಯ್ಟ್ ಲಾಸ್ ಆಗುತ್ತೆ, ಫ್ಯಾಟ್ ಲಾಸ್ ಆಗುತ್ತೆ. ಅಂದರೆ ತುಂಬ ಎಫೆಕ್ಟಿವ್ ಆಗಿ ಇದು ವರ್ಕ್ ಕೂಡ ಮಾಡುತ್ತೆ. ಆ್ಯಂಡ್ ಮಸಲ್ಸ್ಗೂ ಕೂಡ ತುಂಬ ಒಳ್ಳೆಯದು. ಇಷ್ಟೆಲ್ಲ ಮಾಡಿಬಿಟ್ಟು ಇದನ್ನು ಕುಡಿತಾ ಇರಿ. ಆಮೇಲೆ ನೋಡಿ, ಈ ಸಮ್ಮರ್ನಲ್ಲಿ ನಿಮ್ಮ ವೆಯ್ಟ್ ಲಾಸ್ ಯಾವ ರೀತಿ ಆಗುತ್ತೆ ಅಂತ. ಆ್ಯಂಡ್ ನಿಮ್ಮ ಬಾಡಿಗೆ ಹೀಟ್ ಪ್ರಾಬ್ಲಮ್ ಅದೆಯಾ, ಏನೇನೂ ಆಗೋದಿಲ್ಲ. ಸೊ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ. ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಕಾಣುತ್ತೆ, ಅದನ್ನು ಪ್ರೆಸ್ ಮಾಡಿ. ನಾನು ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ವೀಕ್ ಹಾರ್ಡ್ ಚಾಲೆಂಜ್ ವೀಡಿಯೋಸ್ ಬರ್ತಾ ಇದೆ. ಸೊ ಗೆಟ್ ರೆಡಿ. ನಂಗೆ ಸ್ವಲ್ಪ ಟೈಮ್ ಸಿಕ್ಕಿರಲಿಲ್ಲ ಎಡಿಟ್ ಮಾಡೋದಕ್ಕೆ, ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗಿದೆ, ತುಂಬ ಲೇಟ್ ಆಗಿದೆ. ತುಂಬ ಸಾರಿ ಅದಕ್ಕೆ. ಬಟ್ ನೆಕ್ಸ್ಟ್ ವೀಕ್ ಅದರ ವೀಡಿಯೋಸ್ ಬರುತ್ತೆ. ಪ್ಲೀಸ್ ತಪ್ಪದೆ ಅದನ್ನು ನೋಡಿ, ಫಾಲೋ ಮಾಡಿ ಆ್ಯಂಡ್ ಎಕ್ಸಸೈಸ್ ಮಾಡಿ. ಆಮೇಲೆ ನೋಡಿ ನೀವು ಯಾವ ರೀತಿ ಫುಲ್ ಸಣ್ಣ ಆಗ್ತೀರಾ ಅಂತ. ನಿಮಗೆ ಲೈವ್ ಎಕ್ಸಾಂಪಲ್ ನಾನೇ ಇದ್ದೀನಿ. ಬಟ್ ಈ ತಿಂಗಳು ಸ್ವಲ್ಪ ಹಬ್ಬದ ಟೈಮಿಂದ ನಾನು ಸ್ವಲ್ಪ ಜಾಸ್ತಿನೇ ತಿಂತಾ ಇದ್ದೀನಿ. ಅಂದರೆ ಅದು ಇದು ಸ್ವಲ್ಪ ತಿಂತೀನಿ. ನಾನು ಹಬ್ಬದಲ್ಲಿ ನಾನು ವೆಯ್ಟ್ ಲಾಸ್ ನೋಡೋದಿಲ್ಲ, ಹಬ್ಬದಲ್ಲಿ ನಾನು ತಿಂತೀನಿ. ಆ್ಯಂಡ್ ಸ್ವಲ್ಪ ನನಗೆ ಫ್ಯಾಮ್ಲಿಯಲ್ಲಿ ಬರ್ಡೇಸ್ ಕೂಡ ಇದ್ದಾವೆ. ಸೊ ಆ ಟೈಮ್ನಲ್ಲೂ ಕೂಡ ನಾನು ಡಯಟ್ ಏನು ಮಾಡೋದಿಲ್ಲ, ಆ ಟೈಮಲ್ಲೂ ಕೂಡ ತಿಂತೀನಿ. ಅದೆಲ್ಲ ಆದಮೇಲೆ ನೆಕ್ಸ್ಟ್ ಡೇಯಿಂದ ನಾನು ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಡಯಟ್ನ. ಸೊ ಮತ್ತೆ ನಾನು ಹಾರ್ಡ್ ಚಾಲೆಂಜ್ ಇದು ಸಕ್ಸಸ್ ಆದರೆ ಮತ್ತೆ ಹಾರ್ಡ್ ಚಾಲೆಂಜ್ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಆ್ಯಂಡ್ ನೀವು ಕೂಡ ನನ್ನ ಜೊತೆ ವೆಯ್ಟ್ ಲಾಸ್ ಮಾಡ್ಬೋದು. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ. ಬಾಯ್.